ಪುನೀತ್ ರಾಜ್ಕುಮಾರ್ ಅವರು ಅಂದ್ರ ಅವರು ಏನು ಬಹಳ ಸರಳ ವ್ಯಕ್ತಿ ಸಿಂಪಲ್ ಒಬ್ಬ ನಾರ್ಮಲ್ ಮನುಷ್ಯ ಏನ್ ಬಟ್ಟೆ ಹಾಕ್ತಾರ ಅದೇ ಆಗ್ತಿದ್ದವ್ರು. ಅಲ್ಲಿ ಬೇಕಾದ್ರೆ ನೆಲದಲ್ಲಿ ಕೂತ್ಕೊಳ್ಳಿ, ಇನ್ನ ಬೇಕಾದ್ರೆ ಇಲ್ಲೇ ಕೂತ್ಕೋತಾರ ಅಂತ ಸ್ಟಾರ್ ಆದ್ರು ಬಹಳ ನಾರ್ಮಲ್ ಮನುಷ್ಯ. ಆಮೇಲೆ ಬಡವ್ರಗಳ ಕಂಡ್ರ ಬಹಳ ಒಂದು ಕಷ್ಟದವ್ರಿಗೆ ಸಪೋರ್ಟ್ ಮಾಡಕ್ ಜಾಸ್ತಿ. ಈಗ ಎಷ್ಟೋ ಜನ ಈಗ ದೇವಸ್ಥಾನಗಳಿಗೆ ಎಷ್ಟು ಜನ ಹೋದಾರ, ಯಾರು ಹೋಗಲ್ಲ. ಈ ಬಿಸಿಲಲ್ಲಿ ಯಾರು ನಿಂತ್ಕೊಂಡಾರ, ನಾವು ದೇವಸ್ಥಾನ ಹೋದ್ರೆ ಈ ತರ ಅರೇಂಜ್ಮೆಂಟ್ ಮಾಡ್ಕೊಂಡ್ ಬಂದಾರ, ಬರಲ್ಲ. ಅದ ಪುನೀತ್ ರಾಜ್ಕುಮಾರ್ ಅಭಿಮಾನ ನಲ ಹಿಂಗ್ ಮಾಡಿ. ನಮಸ್ಕಾರ ಸರ್, ಪರಶುಮೂರ್ತಿ ಅಂತ. ನಾವು ಚಾಮರಾಜನ ಕಡೆಯವರು, ಊರ್ ಕಡೆಯವ್ರೆ. ಇವ್ರಿಗೂರು ನಮ್ಮೂರ್ಗೂ ಒಂದ 20 ಕಿಲೋಮೀಟರ್. ನಮ್ಮ ಬೆಂಗಳೂರಲ್ಲೇ ಇರೋದು. ಅಂದು ನಾನು ಪುನೀತ್ ರಾಜ್ಕುಮಾರ್ ಮತ್ತೆ ರಾಜ್ಕುಮಾರ್ಗ ಇದೇ ರೀತಿ ಸೈಕಲ್ ಡೆಕೋರೇಷನ್ ಮಾಡ್ಕೊಂಡ್ ಬರ್ತೀನಿ ಪ್ರತಿ ವರ್ಷವೂ. ಹಂಗೆ ನಾನು ಒಂದ್ 3-4 ವರ್ಷದಿಂದ ಮಾಡ್ತೀನಿ. ಪುನೀತ್ ರಾಜ್ಕುಮಾರ್ ಓದ್ತವನಿಂದ ಹಿಂಗೆ ಮಾಡ್ಕೊಂಡ್ ಬರ್ತೀನಿ. ಸೈಕಲ್ ಯಾಕೆಂತಂದ್ರ ಏನೋ ಗೊತ್ತಿಲ್ಲ, ಇದು ಹಿಂಗ್ ಮಾಡ್ಬೇಕು ಅಂತ ಅನಿಸ್ತು, ಮನಸ್ಸು ಮಾಡ್ಬಿಟ್ಟೆ. ನಾವು ವರ್ಷನೇ ಹೀಗೆ ಒಂದ್ ಬೈಕ್ ಹಿಂಗೆ ಮಾಡಿದೀನಿ. ಯಾಕಂದ್ರ ನಾವು ಚಿಕ್ಕ ವಯಸ್ಸಿನಿಂದ ಅವ್ರ ತಂದೆ ಪಿಕ್ಚರ್ ನೋಡ್ಬೇಡವ್ರು. ಸಂಪತ್ತಿಗೆ ಸವಾಲು ಸಿನಿಮಾನ ಮೊದಲೇ ನೋಡಿ ಚಿತ್ರ ಕನ್ನಡ, ಆಗ್ಲೇ ನಮ್ಮ ಕನ್ನಡ ಭಾಷೆಯಲ್ಲಿ ಚಿತ್ರ ಅದ ಅಂತ ನಾವು ಗೊತ್ತಾದ್ದು. ಆಗನಿಂದ ನಾವು ರಾಜ್ಕುಮಾರ್, ಈಗ ಶಿವರಾಜ್ಕುಮಾರ್, ಈಗ ಪುನೀತ್ ರಾಜ್ಕುಮಾರ್ ಹಿಂಗೆ ನೋಡ್ಕೊಂಡು ಬಂದ ಇರೋದು. ನಾವು ಆಗ್ನಿಂದ ಕಲಾ ಅಭಿರುಚಿ ಜಾಸ್ತಿ, ಅದರಿಂದ ಈ ರೀತಿ ಒಂದು ಮಾಡ್ಕೊಂಬರ್ತಿರೋದು. ಏನೇ ಬಂದ್ರು ನಂದೇ ಆದ ಒಂದು ಸ್ಪೆಷಾಲಿಟಿ ಇರ್ಬೇಕು. ಈಗ 10 ಜನ ಗುರ್ತಿಸ್ತಾರ ಮಾಡ್ಕೊಂಬಂದ್ರ, ಮಾಮೂಲಿ ಬಂದ್ರ ಅದ್ರಲ್ಲಿ ಏನು ಇದಿರಲ್ಲ. ಅದೇ ವಿಚಾರಕ್ಕೆ ಹಿಂಗ್ ಮಾಡ್ತಾ ಇರೋದು. ಈಗ ಅವರು ತುಂಬಾ ಇಷ್ಟ, ನಮಗೂ ಸೈಕಲ್ ಅಂದ್ರೆ ತುಂಬಾ ಇಷ್ಟ. ನಂತ ಬೈಕ್ ಇದೆ, ಕಾರು ಇದೆ, ಎಲ್ಲ ನಿಲ್ಸ್ಬಿಟ್ಟು ಸೈಕಲ್ ಹೊಡಿತಾವ. ಬೈಕು ಕಾರು ಏನು ನಿಲ್ಸ್ಬಿಟ್ಟು ಸೈಕಲೇ ಹೊಡೆಯೋದು ಹಂಗ. ಯಾಕಂದ್ರ ಸೈಕಲ್ ಮಜಾನೇ ಬೇರೆ. ಇನ್ ನೋಡಿ, ನಾವು ಚಾಮರಾಜನಗರದಿಂದ ಕೊರೋನಾ ಟೈಮಲ್ಲೆಲ್ಲ ತುಳ್ಕೊಂಡು ಹೋಗಿದ್ದೆ. ಈ ಸಾರಿ ಪುನೀತ್ ರಾಜ್ಕುಮಾರ್ಗಳೆಲ್ಲ ತುಳ್ಕೊಂಡು ಹೋಗ್ತೀನಿ ಬರ್ತೀನಿ. ಒಂದ್ ಮಜಾ ಇರ್ತದ, ಎಲ್ ಬೇಕು. ಆಮೇಲೆ ಅಭಿಮಾನಿಗಳು ಅದೇ ತರ ಸಹಕಾರ ಕೊಡ್ತಾರ. ನಾವೆಲ್ಲೇ ಬಂದ್ರು ಅಷ್ಟೇ ಗೌರವದಿಂದ ನೋಡ್ತಾರ, ಅದು ಮುಖ್ಯ ಆಗತ್ತ. ಈಗ ನಾವೆಲ್ಲೇ ಯಾವ್ದಾದ್ರು ಹೋಯ್ತು ಅಂದ್ರೆ ಅಷ್ಟೇ ಗೌರವ ಕೊಡ್ತಾರ. ಈಗ ನಾನು ಆ ಕಡೆಯಿಂದ ಬರಾಗ ಸುಮಾರು ಜನ ಸಂಘ ಸಂಸ್ಥೆಯವರೆಲ್ಲ ಕರೆದು ಬನ್ನಿ, ನಮ್ಮ ಫಂಕ್ಷನ್ ಬನ್ನಿ ಅಂತ. ನಮ್ ಬರಾಗ ಮಾಗಡಿ ರೋಡು ಅಲ್ಲೆಲ್ಲವ. ಯಾಕಂದ್ರೆ ಇಲ್ಲಿ ಬರ್ಬೇಕು ಕಂಠೀರವ ಸ್ಟುಡಿಯೋಕ್ಕೆ ಅಂದ್ಬಿಟ್ಟು ನಾನು ಬಂದೆ. ಅಲ್ಲೆಲ್ಲ ವಿಸಿಟ್ ಕೊಟ್ಬಿಟ್ಟು ಹಿಂಗ. ಪುನೀತ್ ರಾಜ್ಕುಮಾರ್ ಅವರು ಅಂದ್ರ ಅವರು ಏನು ಬಹಳ ಸರಳ ವ್ಯಕ್ತಿ ಸಿಂಪಲ್ ಒಬ್ಬ ನಾರ್ಮಲ್ ಮನುಷ್ಯ ಏನ್ ಬಟ್ಟೆ ಹಾಕ್ತಾರ ಅದೇ ಆಗ್ತಿದ್ದವ್ರು. ಈಗ ದೊಡ್ಡ ಸ್ಟಾರ್ ಬಂದ್ಬಿಟ್ಟು ಏನೋರು ಅವರು ಶೋಕಿ ಮಾಡೋ ಮನುಷ್ಯ ಅಲ್ಲ, ಬಹಳ ಸಿಂಪಲ್. ಒಂದು ಎರಡನೇದಾಗಿ ಆಮೇಲೆ ಬೇಕಾದ್ರೆ ನೆಲದಲ್ಲಿ ಕೂತ್ಕೊಳ್ಳಿ, ಇನ್ನ ಬೇಕಾದ್ರೆ ಇಲ್ಲೇ ಕೂತ್ಕೋತಾರ ಅಂತ ಸ್ಟಾರ್ ಆದ್ರು ಬಹಳ ನಾರ್ಮಲ್ ಮನುಷ್ಯ. ಆಮೇಲೆ ಬಡವ್ರಗಳ ಕಂಡ್ರ ಬಹಳ ಒಂದು ಕಷ್ಟದವ್ರಿಗೆ ಸಪೋರ್ಟ್ ಮಾಡಕ್ ಜಾಸ್ತಿ. ಈ ಪುನೀತ್ ರಾಜ್ಕುಮಾರ್ ಈ ರೀತಿ ಸೇವಾ ಮಾಡಾರಾಯ್ತ ಯಾರಿಗೂ ಗೊತ್ತೇ ಇಲ್ಲ. ಅವ್ರು ಈ ತರ ಮಾಡ್ಯಾರ. ಎಷ್ಟೋ ಜನ ನಿಮ್ ಮೀಡಿಯಾದಲ್ಲಿ ಸಂದರ್ಶನ ಕೇಳಿದ್ವಿ, ರಾಜ್ಕುಮಾರ್ ಅವ್ರು ಏನ್ ಮಾಡಿದ್ದಾರೆ, ರಾಜ್ಕುಮಾರ್ ಏನೋ ಮಾಡಿದ್ದಾರೆ ಅಂತ ವಿಷಯಗಳು ನಾವು ಕೇಳಿದೀವಿ ತಾನೆ. ಇವತ್ ಪುನೀತ್ ರಾಜ್ಕುಮಾರ್ ಮಾಡ್ಯಾರ ಅಂತ ಉತ್ತರ ಯಾರು ಕೊಡಕ್ಕಾಗಲ್ಲ. ರಾಜ್ಕುಮಾರ್ ಮಾಡಿದ್ದಾರೆ. ಈಗ ಎಷ್ಟೋ ಡೆಲ್ಲಿಲೆಲ್ಲ ಕನ್ನಡ ಭವನ ಕಟ್ಟಿದ್ದಾರೆ, ಮೈಸೂರಲ್ಲಿ ಶಕ್ತಿಧಾಮ, ಎಷ್ಟೋ ಹಾಡುಗಾರಿಕೆ ಮಾಡಿ ಎಲ್ಲ ಟೆಂಪಲ್ಗಳಿಗೆಲ್ಲ ಇದು ಕೊಟ್ಟಿದಾರಂತೆ, ದುಡ್ಡೆಲ್ಲ ಕೊಟ್ಟಿದ್ದಾರೆ. ಹಾಡೆಲ್ಲ ಆಡಿ ಮ್ಯೂಸಿಕ್ ನೈಟ್ ಮಾಡಿ, ಅದು ಯಾರಿಗೂ ಗೊತ್ತಿಲ್ಲ, ಸುಮ್ಮನೆ ಏನ್ ಮಾಡಿದ್ದಾರೆ ಅಂತ ಹೇಳ್ತಾರ. ಅರ್ಥ ಆಯ್ತಾ? ಇವತ್ತು ನಾವು ಕನ್ನಡ ಏನಾದ್ರು ಭಾಷೆ ಉಳಿಬೇಕು ಅಂದ್ರ ಒಂದೇ ಮಾತಲ್ಲಿ ನಾನು ಹೇಳ್ಬೇಕು ಅಂದ್ರ ಡಾಕ್ಟರ್ ರಾಜ್ಕುಮಾರ್ ಅವರೇ ಕಾರಣ. ಯಾಕಂದ್ರೆ ಗೋಕಾಕ್ ಚಳವಳಿ ಹೋರಾಟದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇಲ್ಲ ಅಂದ್ರೆ ಕನ್ನಡ ಭಾಷೆ ಉಳಿತಿರ್ಲಿಲ್ಲ. ನಾವು ಇಲ್ಲಿ ಬಂದು ಈ ತರ ಕನ್ನಡ ಬಾವುಟ ಹಾಕೊಂಡು ನಿಂತ್ಕೊಳಕ್ ಆಯ್ತಿರ್ಲಿಲ್ಲ. ಆಯ್ತಾ? ಬಹಳ ಹೋರಾಟ ಮಾಡಿದ್ದಾರೆ. ಯಾವ್ದು? ನಮ್ಮ ಊರ್ ಕಡೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಕೊಟ್ಟಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಅಕ್ಕಪಕ್ಕದಲ್ಲಿ ನಾವು ನಿಂತಿರಾಗೆ ನೋಡ್ರಿ. ಅವ್ರು ನಮ್ ನೋಡ್ಕೊಂಡು ನೆಲಗಾದ್ರು, ಅವ್ರು ನೋಡ್ಕೊಂಡು ನಮ್ಮ ನೆಲಗಾಡಿದ್ರು. ಆಗ ನಮ್ಮ ಹತ್ರ ಮೀಡಿಯಾ ಅಷ್ಟೊಂದು ಮೀಡಿಯಾಗಳಿಲ್ಲ, ಪೇಪರ್ ಯಾವ್ದಿಲ್ಲ, ನಮ್ಮ ಹತ್ರ ಮೊಬೈಲೇ ಇಲ್ಲ. ನೋಡಿರೋದ್ನ ಪುನೀತ್ ರಾಜ್ಕುಮಾರ್ ಒಂದ್ಸರಿ ನೋಡಿದೆ, 2-3 ಸಾರಿ ನೋಡಿದೀನಿ. ಇತ್ತೀಚೆಗೆ ಯುವ ರಾಜ್ಕುಮಾರ್, ವಿನಯ್ ರಾಜ್ಕುಮಾರ್ ಅವ್ರ ಮನೆಯವ್ರ ಹತ್ರನೆಲ್ಲ ಫೋಟೋ ಶೇರ್ ಮಾಡಿದೀನಿ. ಜೇಮ್ಸ್ ಗಂಧದ ಗುಡಿ ಟೈಪ್ ಅಲ್ಲಿ ಅದೆಲ್ಲ ಆಗಿದೆ. ಅಂದ್ರ ಪುನೀತ್ ರಾಜ್ಕುಮಾರ್ ಹೆಸರು ಯಾವಾಗ್ಲೂ ಅಜರಾಮರ. ಇವರ ಹೆಸರಲ್ಲಿ ಒಂದು ಬಯೋಗ್ರಫಿ ಮಾಡ್ಬೇಕು ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾರೆ.
ಜೀವನ ಚರಿತ್ರೆ ಅಂತ ನೀವು ಕೇಳಿದಾರಲ್ಲ, ಅದನ್ನ ಮಾಡ್ಬೇಕು. ಪಂಚಾಯತ್ ಸಿಟಿಲಿ ಬರ್ಬೇಕು ಇವ್ರ ಹೆಸರು. ಈ ರೀತಿ ಒಂದು ಸಾಧನಾ, ಒಬ್ಬ ಸಾಧಕರು ಇವರು. ಈಗ ಸಾಧನ ಮಾಡಿರೋರ್ ಗ್ರೂಪಲ್ಲಿ ಇವರು ಒಬ್ರು. ಈಗ ಎಷ್ಟೋ ಜನ ಈಗ ದೇವಸ್ಥಾನಗಳಿಗೆ ಎಷ್ಟು ಜನ ಹೋದಾರ, ಯಾರು ಹೋಗಲ್ಲ. ಈ ಬಿಸಿಲಲ್ಲಿ ಯಾರು ನಿಂತ್ಕೊಂಡಾರ, ನಾವು ದೇವಸ್ಥಾನ ಹೋದ್ರೆ ಈ ತರ ಅರೇಂಜ್ಮೆಂಟ್ ಮಾಡ್ಕೊಂಡ್ ಬಂದಾರ, ಬರಲ್ಲ. ಅದು ಪುನೀತ್ ರಾಜ್ಕುಮಾರ್ ಅಭಿಮಾನ ನಲ ಹಿಂಗ್ ಮಾಡಿ. ಹ್ಮ್ 10% ಹಾಕೋ, ಬರೀ 5%, ಬರೀ 5% ಉಪಯೋಗಿಸ್ಕೊಂಡ್ರೆ ಸಾಕು. ಸಮಾಜ ಎಲ್ಗೋ ತಕೊಂಡೋಗ್ಬಿಡ್ತದ, ಅದನ್ನ ಕಲಿಬೇಕು. ಯಾಕಂದ್ರೆ ಈಗ ನಮ್ಮಲ್ಲಿ ಒಂದ್ 500,000 ಇಟ್ಬಿಟ್ಟು ನಮ್ಮ ಹಿಡಿಯಕ್ಕೆ ಆಗಲ್ಲ. ಚೈನ್ ಹಾಕಿದ್ರು ನಿಲ್ಲಲ್ಲ. ಈಗ ಉದಾಹರಣೆಗೆ ಪುನೀತ್ ರಾಜ್ಕುಮಾರ್ ಏನ್ ಕಮ್ಮಿ ಆಗೈತೇನ್ರಿ? ಐಷಾರಾಮಿ ಜೀವನ ಇತ್ತು, ಎಂತ ಐಷಾರಾಮಿ ಕಾರ್ಗಳಿತ್ತು. ಒಳ್ಳೆ ಚಿಕ್ಕ ವಯಸ್ಸಲ್ಲೇ ಸ್ಟಾರ್ಗಿರಿ, ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ, ಫಿಲಂ ಫೇರ್ ಅವಾರ್ಡು, ದೊಡ್ಡ ಸ್ಟಾರ್ಗಿರಿ. ಅವ್ರ ತಂದೆ ಹೆಸರು ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು. ಅವ್ರ ಅಣ್ಣವ್ರ ಅವರೇ ಹೇಳ್ತಾ ಇದ್ರು, ಪುನೀತ್ ರಾಜ್ಕುಮಾರ್ ಅಣ್ಣವ್ರ ಮಗ ಬರ್ತಾರೆ, ಬರ್ತಾರೆ ಅಂತ, ಎಲ್ಲೋದ್ರು ಅಷ್ಟೇ ಗೌರವ ಕೊಡ್ತಾರೆ ಅಂತ ಇತ್ತು. ಎಲ್ಲಕ್ಕೆ ಇದ್ದು ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಫಿಲಂ ಫೇರ್ ಎಲ್ಲ ಭಾಗ್ಯವಂತ, ಬೆಟ್ಟದವು ಎಲ್ಲರಲ್ಲೂ ಒಳ್ಳೆ ಹೆಸರು ಮಾಡಿದ್ರು. ಒಳ್ಳೆ ಫೈಟು ಡ್ಯಾನ್ಸ್ ಎಲ್ಲ ಸ್ವಂತ ಕಂಡ್ರು, ಎಲ್ಲ ಮಾಡಿದ್ರು. ಆದ್ರ ಆಯುಷ್ಯ ಅನ್ನೋದು ವಿಧಿ ಬರಹ ಅದು ಇಲ್ಲ. ಅವ್ರ ತಂದೆನೇ ಮೀರಿಸ್ಬಿಟ್ಟು ವಿಧಿ ಬರಹ ಅನ್ನೋದು ಯಾರೋ ಬಿಟ್ಕೊಡಲ್ಲ. ನಾವು ದೇವ್ರಗಳು ಕಾಪಾಡ್ತಾನ, ನಾವೆಲ್ಲ ನಮ್ ಸುಳ್ಳು. ನಮ್ಮ ಇದ್ರಲ್ಲಿ ಏನ್ ಬರ್ದಿದೆ ಹಣ ಬರಹದಲ್ಲಿ, ಅದ ಏನ್ ಬರ, ನೀವು ಒಳ್ಳೇದ್ ಮಾಡಿದ್ರು ಅಷ್ಟೇ, ಕೆಟ್ಟದ್ ಮಾಡಿದ್ರು ಅದು ಅನುಭವಿಸೇ ಹೋಗ್ಬೇಕು. ಅದು ಬಿಟ್ರೆ ಏನೂ ಇಲ್ಲ, ಅಷ್ಟೇ, ಬೇರೆ ಏನಿಲ್ಲ. ಅವ್ರಿಗೆಲ್ಲ ಇದನ್ನೆಲ್ಲ ನೋಡಿದಾಗ ಏನಕ್ಕೆ ಸುಮ್ನೆ ಕಡ್ದಾಡೋದು, ಜಗಳ ಆಡೋದು, ಹಂಗೆ ಜೀವನ ಉಳಿಸ್ಕೊಡೋದು ಹೋಗೋದ್ ಮೇಲೆ ಅನಿಸ್ತದ ನಮ್ಮ ಮನ್ಸಿಗೆ, ಅಲ್ವೇ? ಇಂತಿಂತ ದೊಡ್ಡವ್ರಿಗೆ ಈಗ ಅವ್ರ ತಂದೆಗ 108 ದಿನ ಕಾಡು ವನವಾಸ, ಅದ್ ಬೇಕಿತ್ತ? ಅವ್ರು ಎಷ್ಟೋ ಬೆಟ್ಟದ ಸಾಹಸ ಇಸ್ಕೊಂಡಿದ್ರು. ಊರಲ್ಲೆಲ್ಲ ಐಷಾರಾಮಿ ಮನೆ ಕಟ್ಟಿದ್ದಾರೆ, ಒಳ್ಳೆ ತೋಟ ಆಗಿಟ್ಲ. ಅವ್ರ ಪನಾಸ ಈಡೇರ್ಸಕ್ಕೆ ಆಗ್ಲಿಲ್ಲ. ಇಡೀ ವರ್ಲ್ಡ್ಗೆ ಗೊತ್ತು ಅಂತಿರ್ಲಿ, ನಮ್ ಕನ್ನಡ ಅಲ್ಲ. ಅಂತವ್ರನ್ನೆಲ್ಲ ನೋಡಿದಾಗ ನಮ್ದೆಲ್ಲ ಯಾವ ಲೈಫು, ನಮ್ದು ಜೀವನ ಏನಕ್ಕೆ ಅಂತ ನಮ್ಮ ಮನ್ಸಿಗೆ ಅನ್ನಿಸ್ತದ. ದೊಡ್ಡ ನಷ್ಟ, ಫುಲ್ ಲಾಸು. ಇವತ್ತು ಲಾಸು, ಮುಂದೆ ಲಾಸೆ. ಯಾಕಂದ್ರೆ ಎಲ್ಲ ಹೋಗಲ್ಲ. ಈಗ ನಾವು ಹೇಳ್ಬೇಕು ಅಂದ್ರೆ ಸಾರ್, ಈ ಕನ್ನಡ ಚಿತ್ರನ ಡಬ್ ಮಾಡ್ತೀರಂತ ಬೇರೆ ಭಾಷೆಗ, ನಮ್ಮ ಕನ್ನಡ ಭಾಷೆನ ಚಿತ್ರಗಳನ್ನ ಬೇರೆಯವ್ರು ಡಬ್ ಮಾಡ್ತಿರಂತ ಬೇರೆ ಭಾಷೆಯವರು. ಅಷ್ಟೊಂದು ಕ್ರೇಜ್ ಇತ್ತು. ಈಗ ರಾಜ್ಕುಮಾರ್ ಅವ್ರ ಕಾಲದಲ್ಲಿ ರಾಜ್ಕುಮಾರ್ ಪೌರಾಣಿಕ, ಐತಿಹಾಸಿಕ ಸತ್ಯ ಹರಿಶ್ಚಂದ್ರ ಸಿಕ್ಕನ ಅದ ಡಬ್ ಮಾಡಾರ. ಈ ಆಕ್ಟಿಂಗ್ ಅವ್ರು ಮಾಡಾಕಿಲ್ಲ ಬೇರೆ ಭಾಷೆಯಲ್ಲಿ, ಅರ್ಥ ಆಯ್ತಾ? ಆ ರೀತಿ. ಆಮೇಲೆ ಕಸ್ತೂರಿ ನಿವಾಸ ಇರ್ಬೋದು, ಅವನ್ನೆಲ್ಲ ಎಷ್ಟೋ ಫಿಲಮ್ಗಳು ಡಬ್ ಮಾಡಿದ್ದಾರೆ. ಈ ರೀತಿ ಮಾಡಕ್ಕಾಗಿಲ್ಲ, ಅದನ್ನ ರಿಮೇಕ್ ಮಾಡ್ಕೊಂಡಾರ ಅವ್ರ ಭಾಷೆಗ. ಅಂದ್ರ ಕನ್ನಡಕ್ಕೆ ಒಂದು ಇತಿಹಾಸ ಸೃಷ್ಟಿ ಮಾಡಿದ್ರು ಆ ಟೈಮಲ್ಲಿ. ಒಳ್ಳೊಳ್ಳೆ ಇದು ಮಾಡಿ ಪಾಪ. ಈ ನಿಜಕ್ಕೂ ಇದು ಬಹಳ ಕರ್ನಾಟಕಕ್ಕೆ ಅಂತೂ ತುಂಬಲಾಗ ನಷ್ಟ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಬೇಕು. ಖಂಡಿತ. ಜೈ ಹಿಂದ್, ಜೈ ಕರ್ನಾಟಕ.